ನಮಸ್ಕಾರ ಸ್ನೇಹಿತರೆ, ನಮ್ಮ ಶ್ರೀ ಸಾನ್ವಿ ಕುಟುಂಬಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಪ್ರತಿಮಾ. ಇವತ್ತು ನಾವು ತುಂಬ ಸೂಪರಾಗಿ ಹಾಗೆ ಟೇಸ್ಟಿಯಾಗಿರುವಂಥ ನುಗ್ಗೆಕಾಯಿ ಸಾಂಬಾರನ್ನು ಮಾಡುವ. ಈ ಸಾಂಬಾರನ್ನು ತಿಂತಾ ಇದ್ರೆ ಒಂದು ತುತ್ತನ್ನು ಜಾಸ್ತಿನೇ ತಿಂತೀರ ನೀವು, ಅಷ್ಟು ಇಷ್ಟಪಟ್ಕೊಂಡು ತಿನ್ನುವಂಥದ್ದು. ಹಾಗೆ ನಮಗೆ ಜ್ವರ ಎಲ್ಲ ಬಂದಾಗ, ನೆಗಡಿ ಕೆಮ್ಮೆಲ್ಲ ಆದಾಗ ಬಾಯಿಗೆ ರುಚಿ ಇರಲ್ಲ, ಆ ಮೂಮೆಂಟಲ್ಲಿ ಈ ಸಾಂಬಾರು, ಈ ಒಂದು ರಸಮನ್ನು ನೀವು ಮಾಡಿ ತಿಂದರೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ನಾನಿಲ್ಲಿ 3 ನುಗ್ಗೆಕಾಯಿಯನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ. ಅರ್ಧ ಕಪ್ಪು ತೊಗರಿಬೇಳೆಯನ್ನು ತೊಗೊಂಡಿದ್ದೇನೆ. ಬೇಳೆಯನ್ನು ತೊಳೆದು ಕ್ಲೀನ್ ಮಾಡಿ ತೊಗೊಂಡು ಬಂದೆ. ಅದೇ ಕುಕ್ಕರಿಗೆ ನಾನೀಗ ಕಟ್ ಮಾಡಿರುವಂಥ ನುಗ್ಗೆಕಾಯಿಯನ್ನು ಕೂಡ ತೊಳೆದು ಹಾಕ್ಕೊಳ್ತಾ ಇದ್ದೇನೆ. ತುಂಬ ಚೆನ್ನಾಗಿರುತ್ತೆ, ನಮ್ಮ ನಾಲಿಗೆಗೆ ರುಚಿ ಕೊಡುತ್ತೆ ಇದು. ಹಾಗೆ 3 ಟೊಮೆಟೊವನ್ನು ನಾನು ಹಾಕ್ತಾ ಇದ್ದೇನೆ. ಇಡೀ ಆದರೂ ಹಾಕ್ಬೋದು. ನಾನಿಲ್ಲಿ ಯಾಕೆ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಅಂದರೆ, ಒಮ್ಮೊಮ್ಮೆ ಟೊಮೆಟೊ ಏನಾಗ್ತದೆ ಒಳಗೊಳಗೆ ಹಾಳಾಗಿರುತ್ತೆ, ಅದಕ್ಕೆ ನೋಡಿ ಹಾಕಲಿಕ್ಕೋಸ್ಕರ ಕಟ್ ಮಾಡಿ ಹಾಕಿದ್ದೇನೆ. ಒಂದೇ ಒಂದು ಹಸಿಮೆಣಸಿನಕಾಯಿ. ನಿಮ್ಮ ಹಸಿಮೆಣಸಿನಕಾಯಿ ಬೇಕಾದರೆ ಜಾಸ್ತಿನೂ ಹಾಕ್ಕೊಳ್ಬೋದು. ಒಂದು 5-6 ಎಸ್ಲು ಬೆಳ್ಳುಳ್ಳಿ, 2 ಗ್ಲಾಸ್ ನೀರು ಹಾಕಿ ನಾನು ಇದನ್ನು ಇವಾಗ 3 ವಿಸಿಲು ಕೂಗಿಸ್ತೇನೆ. ಇದನ್ನು ಒಲೆಗಿಟ್ಟು 3 ವಿಸಿಲ್ ಮಾಡಿಕೊಳ್ಳುವ. ಅರ್ಧ ಸ್ಪೂನು ಟರ್ಮರಿಕ್ಕು ಇಷ್ಟನ್ನು ಹಾಕಿ ಇವಾಗ ಕುಕ್ಕರ್ದು ಲಿಡ್ಡನ್ನು ಕ್ಲೋಸ್ ಮಾಡಿ 3 ವಿಸಿಲ್ ತೆಗೆಯುವ. ಇವಾಗ ಇದನ್ನು ಒಲೆ ಮೇಲೆ ಇಟ್ಕೊಳ್ಳುವ. ಅಷ್ಟರಲ್ಲಿ ನಾವು ಕುಟಾಣಿಗೆ 1 ಸ್ಪೂನು ಕಾಳು ಮೆಣಸು, 1 ಸ್ಪೂನು ಜೀರಿಗೆಯನ್ನು ಹಾಕ್ಕೊಂಡಿದ್ದೆ ನಾನು. ಇದನ್ನು ಜಜ್ಜಿ ಪೌಡ್ರ್ ಮಾಡ್ಕೊಳ್ತೇನೆ ನಾನು. ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿಕೊಂಡ್ರೆ ಆ ಟೇಸ್ಟ್ ಬರಲ್ಲ, ಈ ರೀತಿ ಜಜ್ಜಿ ಮಾಡ್ಕೊಳ್ಬೇಕು. ಇವಾಗ ಕುಕ್ಕರ್ ಕೂಡ 3 ವಿಸಿಲಾಗಿ ತಣ್ಣಗಾಗಿದೆ. ತೆಗೆದು ನೋಡುವ. ನೋಡಿ, ನಮ್ಮ ನುಗ್ಗೆಕಾಯಿ, ಬೇಳೆ, ನಮ್ಮ ಟೊಮೆಟೊ ಎಲ್ಲವೂ ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಸ್ವಲ್ಪ ನಾವು ಈ ರೀತಿ, ನಿಮ್ಮಲ್ಲಿ ಸ್ಮ್ಯಾಶರ್ ಇತ್ತಂದರೆ ಸ್ಮ್ಯಾಶ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಪೂನಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೇನೆ. ಈ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಈ ಥರದ ಒಂದು ಪಾತ್ರೆಗೆ ಹಾಕ್ಕೊಳ್ತೇನೆ ನಾನು. ಇದರ ನೀರೆಲ್ಲ ಕೆಳಗಡೆ ಹೋಗ್ತದೆ. ಇವಾಗ ನಾವು ಇದನ್ನು ರಸವನ್ನು ಹಿಂಡಿ ತೆಗಿಬೇಕು. ಈ ನುಗ್ಗೆಕಾಯಿದ ರಸವನ್ನೆಲ್ಲ ಹಿಂಡಿ ತೆಗಿಬೇಕು. ಈಗ ಸ್ವಲ್ಪ ನಾವು ಸ್ಪೂನಲ್ಲಿ ಈ ರೀತಿ ಮಾಡುವ, ಆವಾಗ ಅದು ನೀರೆಲ್ಲ ಕೆಳಗಡೆ ಹೋಗ್ತದೆ. ಚೆನ್ನಾಗಿ ನಾವು ಇದನ್ನು ಈ ರೀತಿ ಸ್ಮ್ಯಾಶ್ ಮಾಡಬೇಕು. ಟೊಮೆಟೊ ಹಾಗೆ ಬೆಳ್ಳುಳ್ಳಿ ನಾವು ಹಾಕಿರುವಂಥದ್ದು ಎಲ್ಲವೂ ಸ್ಮ್ಯಾಶ್ ಆಗಬೇಕು. ಬೇಳೆ, ಈ ನುಗ್ಗೆಕಾಯಿದು ಸಿಪ್ಪೆ ಹೇಗೆ ಬಿಟ್ಕೊಂಡು ಬರ್ತದೆ ನೋಡಿ, ಅದರಲ್ಲಿರುವ ರಸ ಎಲ್ಲ ಹೋಗ್ತದೆ, ಆ ಸಿಪ್ಪೆ ಮಾತ್ರ ಉಳಿತದೆ ಲಾಸ್ಟಲ್ಲಿ. ಅಲ್ಲಿ ತನಕ ನಾವು ಇದನ್ನು ಇದೇ ರೀತಿ ಸ್ಮ್ಯಾಶ್ ಮಾಡಬೇಕು. ನೀವು ಕೂಡ ಹೀಗೆ ಮಾಡಿಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳುವ, ಆವಾಗ ಚೆನ್ನಾಗಾಗುತ್ತೆ. ನೀರನ್ನು ಹಾಕಿ ಮತ್ತೆ ನಾವು ಅದೇ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳುವ. ನಾನಿಲ್ಲಿ ಕೈಯಲ್ಲೇ ಮಾಡ್ಕೊಳ್ತೇನೆ. ನನಗೆ ಕೈಯಲ್ಲಿ ಈ ರೀತಿ ಮಾಡೋದ್ರಿಂದ ಬೇಗನೆ ಆಗುತ್ತೆ. ನೋಡಿ, ಆ ನುಗ್ಗೆಕಾಯಿದು ಸಿಪ್ಪೆ ಹೇಗೆ ಬರ್ತಾ ಇದೆ ಅಂತ. ಎಲ್ಲವೂ ಕೂಡ ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು ನಾವು. ನಮಗೆ ಬೇಕಾಗಿರೋದು ಇದರ ರಸ ಮಾತ್ರ, ನುಗ್ಗೆಕಾಯಿದು ರಸ ಮಾತ್ರ. ಇವಾಗ ಎಲ್ಲವನ್ನು ಆಗಿದೆ ನೋಡಿ, ಬರೀ ದಂಟಷ್ಟೇ ಇದೆ, ರಸ ಎಲ್ಲ ಕೆಳಗಡೆ ಹೋಗಿದೆ ನೋಡಿ. ಈ ರೀತಿ ಮಾಡಿಕೊಂಡ್ರೆ ಸಾಕು. ಇದನ್ನು ಇವಾಗ ಬಿಸಾಡೋಣ. ಈ ರಸ ನೋಡಿ, ಇಷ್ಟು ರಸ ಸಿಕ್ತು ಇವಾಗ ನನಗೆ. ಇದನ್ನು ಇವಾಗ ನಾವು ರಸ ಮಾಡಿಕೊಳ್ಳುವ. ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ. ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳುವ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. 1 ಸ್ಪೂನು ಸಾಸಿವೆ ಹಾಕ್ಕೊಳ್ತೇನೆ. ಒಂದು 1/4 ಸ್ಪೂನು ಹಿಂಗೆ ಹಾಕ್ಕೊಳ್ಳುವ. ಹಾಗೆ ಕರಿಬೇವು, ಒಂದು 5-6 ಎಸ್ಲು ಕರಿಬೇವು ಹಾಕಿ ಚೆನ್ನಾಗಿ ಚಟಪಟ ಅನ್ನೋ ತನಕ ಇದನ್ನು ಒಗ್ಗರಣೆ ಘಮ ಬರಲಿಕ್ಕೆ ಬಿಡುವ. ಇವಾಗ ನಾವು ಮಾಡಿಟ್ಕೊಂಡಿದ್ದೀವಲ್ಲ ಆ ಒಂದು ನುಗ್ಗೆಕಾಯಿದು ರಸವನ್ನು ಇದಕ್ಕೆ ಹಾಕುವ. ನೋಡಿದ್ರಲ್ವಾ? ಇವಾಗ ಇದು ಚೆನ್ನಾಗಿ ಕುದಿ ಬರಬೇಕು. ನಮ್ಮ ನುಗ್ಗೆಕಾಯಿ ರಸಂ ಚೆನ್ನಾಗಿ ಕುದಿ ಬರಬೇಕು. ಇವಾಗ ಇದಕ್ಕೆ ನೀವು ತೆಂಗಿನಕಾಯಿ ಬೇಕಾದರೆ ಹಾಕ್ಬೋದು, ಬಟ್ ನಾನಿಲ್ಲಿ ಹಾಕಲಿಲ್ಲ. ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ನಾನು ಮಾಡಿಟ್ಕೊಂಡಿದ್ದೇನಲ್ಲ ಪೆಪ್ಪರು ಮತ್ತು ಜೀರಿಗೆ ಪೌಡರು, ಅದನ್ನು ಇದಕ್ಕೆ ಸೇರಿಸ್ತೇನೆ. ಖಾರ ನೋಡಿ ಹಾಕ್ಕೊಳ್ಳಿ. ಮೊದಲು ನಾನು ಒಂದೇ ಒಂದು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೇನೆ. ನೀವು ಜಾಸ್ತಿ ಹಸಿಮೆಣಸಿನ್ಕಾಯಿ ತೊಗೊಳ್ತೀರಿ ಅಂತಾದರೆ ಇವಾಗ ಪೆಪ್ಪರ್ ಹಾಕಿದಾಗ ಸ್ವಲ್ಪ ಜಾಸ್ತಿ ಆಗ್ಬೋದು, ನೋಡ್ಕೊಳ್ಳಿ. ಇವಾಗ ಒಂದು ಸಣ್ಣ ಲಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ನೆನೆ ಹಾಕಿ ಇಟ್ಕೊಂಡಿದ್ದೇನೆ. ಅದನ್ನು ರಸವನ್ನು ಈಗ ಹಾಕ್ಕೊಂಡಿದ್ದೆ.
ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳುವ. ಇವಾಗ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ. ಎಷ್ಟು ಘಮ ಘಮ ಬರ್ತಾ ಇದೆ ನಮ್ಮ ನುಗ್ಗೆಕಾಯ್ದು ರಸಮ್ಮು. ಇವಾಗ ಒಂದೇ ಒಂದು ಐಟಮ್ ಏನಂದರೆ ಒಂದು ಚಿಕ್ಕ ತುಂಡಷ್ಟು ಬೆಲ್ಲವನ್ನು ಇದಕ್ಕೆ ಸೇರಿಸುವ. ಆಪ್ಷನಲ್, ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಆದರೆ ಹಾಕಿದರೆ ಇದು ಟೇಸ್ಟೇ ಬೇರೆ ಥರ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಚೆನ್ನಾಗಿ ಕುದೀತಾ ಇದೆ ಅಲ್ವಾ, ಸ್ಟವ್ ಆಫ್ ಮಾಡಿ ನಾನು ಮೇಲಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೇನೆ. ಇವಾಗ ನಮ್ಮ ನಾಲಿಗೆಗೆ ರುಚಿ ಕೊಡುವಂಥ ನುಗ್ಗೆಕಾಯ್ದು ಸಾಂಬಾರು ರೆಡಿ ಆಯಿತು. ಬಿಸಿ ಬಿಸಿ ಅನ್ನದ ಜೊತೆ ಈ ಸಾರು ಹಾಕ್ಕೊಂಡು ತಿಂತಾ ಇದ್ರೆ ಉಂಟಲ್ಲ, ರಸಮ್ ಹಾಕ್ಕೊಂಡು, ಆಹಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಒಮ್ಮೆ ಇದನ್ನು ನೀವು ಮಾಡಿ ನೋಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲನ್ನು ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ನಾನು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಗೊತ್ತಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.